ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೆ, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ನಾ ಇವತ್ತು ಹೊಸ ಬಜಾಜ್ ಪಲ್ಸರ್ N160 2026 ಮಾಡಲ್ನ ಪೂರ್ತಿಯಾಗಿ ರಿವ್ಯೂ ಮಾಡತ್ತೀರಿ. ಸೊ ಭಾಳ ಜನಕ್ಕೆ ಕನ್ಫ್ಯೂಷನ್ ಇರ್ತೈತಿ NS160 ತೊಗೊಲಿ ಅಥವಾ N160 ತೊಗೊಲಿ ಅಂತೇಳಿ. ಸೊ ನಾ ಈಗ ಕನ್ಫ್ಯೂಷನ್ನ ಕ್ಲಿಯರ್ ಮಾಡ್ತೀನಿ. ಈ ಗಾಡಿ ಹೆಂಗೈತಿ, ಸೊ ಬಿಲ್ಡ್ ಕ್ವಾಲಿಟಿ, ಪರ್ಫಾರ್ಮೆನ್ಸ್, ಇಂಜಿನ್ ಎಲ್ಲನೂ ಪೂರ್ತಿಯಾಗಿ ನೋಡೋಣ. ಸೊ ವಿಡಿಯೋನ ಲಾಸ್ಟ್ ಮಟ್ಟ ನೋಡಿರಿ. ಇನ್ನು ಈ N160 ಲುಕ್ಸ್ ಎಲ್ಲ ನೋಡೋದಾದ್ರೆ ನಿಮ್ಗೆ ಅಗ್ರೆಸಿವ್ ಲುಕ್ ಕಾಣ್ತೈತಿ, ಮಸ್ಕ್ಯುಲರ್ ಬಿಲ್ಡ್ ಕ್ವಾಲಿಟಿ ಕಾಣ್ತೈತಿ. ಮುಂದೆ ಬಂದುಬಿಟ್ಟು ನಿಮ್ಗೆ ಪ್ರೊಜೆಕ್ಟರ್, LED ಲ್ಯಾಂಪ್ ಮತ್ತು LED DRL ಸಿಗ್ತಾವೆ. ಸೊ ಈ ಗಾಡಿ ನೋಡಕತ್ರ ನಿಮ್ಗೆ ಯಾವುದಿದು ಕರಿಚಿರುತ್ತೆ ಅಂತ ಅನಿಸ್ತೈತಿ. ಆ ಥರ ಒಂದು ಗಾಡಿದ ಲುಕ್ ಮತ್ತು ಬಿಲ್ಡ್ ಕ್ವಾಲಿಟಿ ಐತಿ. ನಾ ಮುಂದಿನ ಲುಕ್ ನೋಡಿದ್ರೆ ಹೆಡ್ಲ್ಯಾಂಪ್ ಬಗ್ಗೆ ನೋಡೋದಾದ್ರೆ ನಮ್ಗೆ ಎಲ್ಲ LED ಒಳಗೆ ಸಿಗ್ತೈತಿ. ಇಲ್ಲಿ ಬಂದುಬಿಟ್ಟು ನಿಮ್ಗೆ LED ಪ್ರೊಜೆಕ್ಟರ್ ಲ್ಯಾಂಪ್ ಸಿಗ್ತೈತಿ. NS160 ಒಳಗೆ ನೋಡೋದಾದ್ರೆ ಅದ್ರೊಳಗೆ LED ಲೈಟ್ ಸಿಗ್ತಾವೆ. ಸೊ ಇಲ್ಲಿ ಬಂದುಬಿಟ್ಟು ನಿಮಗೆ LED DRLs ಕೂಡ ಸಿಗ್ತಾವೆ, ಡೇ ಟೈಮ್ ರನ್ನಿಂಗ್ ಲೈಟ್ಸ್. ಗಾಡಿ ಫ್ರಂಟ್ ನೋಡೋದಾದ್ರೆ ಪೂರಾ ಫೇಸ್ ಅಗ್ರೆಸಿವ್ ಲುಕ್ ಅಂತೈತಿ. ಸೊ ನಿಮ್ಗೆ ಗಾಡಿ ಸ್ಟಾರ್ಟ್ ಮಾಡಿ ತೋರಿಸಿದಕ್ಕೆ ಹೆಡ್ಲ್ಯಾಂಪ್ ಹಚ್ಚಿದ್ದಕ್ಕೆ ತೋರ್ಸತ್ತೀನಿ. ಸೊ ಇನ್ನು ಇಂಡಿಕೇಟರ್ ಕೂಡ ನಮ್ಗೆ LED ಒಳಗೆ ಸಿಗ್ತಾವೆ, ಎರಡು ಕೂಡ ಇಂಡಿಕೇಟರ್ LED ಒಳಗೆ ಸಿಗ್ತಾವೆ. ಆದರೆ ಇಂಡಿಕೇಟರ್ ಬಂದುಬಿಟ್ಟು ನಮ್ಗೆ ಇಲ್ಲಿ ಸಿಗ್ತಾವೆ ಹ್ಯಾಂಡಲ್ ಅಂತಕ್ಕೆ. ಗಾಡಿನೂ ನೋಡೋಕೆ ಪೂರಾ ಬ್ಲ್ಯಾಕ್ ಐತಿ, ನಾನು ತಂದು ನೆಳಗೆ ಹಚ್ಚೀನಿ. ಸೊ ನಿಮ್ಗೆ ಅಷ್ಟೊಂದು ಗಾಡಿ ಎದ್ದು ಕಾಣತ್ತಿಲ್ಲ, ಗಾಡಿ ಪೂರಾ ಬ್ಲ್ಯಾಕ್ ಐತಿ. ನೆಳೊಳಗೆ ಇದ್ದಿದ್ದಕ್ಕೆ ನಿಮ್ಗೆ ಎದ್ದು ಕಾಣತ್ತಿಲ್ಲ ಗಾಡಿ. ಇಲ್ಲಿ ನೋಡ್ಬೋದು ನಿಮ್ಗೆ ಈ ಥರ ಒಂದು ಹೆಡ್ಲ್ಯಾಂಪ್ ಫೇಸ್ ಸಿಗ್ತೈತೆ. ನಿಮ್ಗೆ ಒಂಥರ ರೋಬೋಟಿಕ್ ಫೇಸ್ ಥರ ಕಾಣ್ತೈತಿ, LED ಪ್ರೊಜೆಕ್ಟ್ ಲ್ಯಾಂಪ್ ಇರೋದ್ರಿಂದ. ಮತ್ತು ಇಲ್ಲಿ ನೋಡೋದಾದ್ರೆ ನಿಮ್ಗೆ ಓಪನ್ ಆಗಿ ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಸಿಗ್ತೈತಿ. ಇದಕ್ಕೆ ಯಾವುದೋ ವಿಂಡ್ಶೀಲ್ಡ್ ಕೊಟ್ಟಿಲ್ಲ. ಸೊ ಇಲ್ಲಿ ಬಂದುಬಿಟ್ಟು ನಿಮ್ಗೆ ನಂಬರ್ ಪ್ಲೇಟ್ ಮೌಂಟ್ ಮಾಡ್ಕೋಬೋದು. ಇದು ಬಂದುಬಿಟ್ಟು ಫುಲ್ಲಿ ಫೈಬರ್ ಒಳಗೆ ಐತಿ. ಇನ್ನು ಲುಕ್ ನೋಡೋಕೆ ನಮ್ಗೆ ಈ ಥರ ಒಂದು ಇನ್ನೂ ಎನ್ಹಾನ್ಸ್ ಆಗಲಿ ಅಂತೇಳಿ ವೈಟ್ ಮತ್ತು ರೆಡ್ ಕಲರ್ ಒಳಗೆ ಬ್ಯಾಡ್ಜಿಂಗ್ ಕೂಡ ಮಾಡಿದ್ದಾರೆ. ಸೊ ಫ್ರಂಟ್ ಹೆಡ್ಲ್ಯಾಂಪ್ ಲುಕ್ ನಮ್ಗೆ ಈ ಥರ ಸಿಗ್ತೈತಿ. ಇನ್ನು ಗಾಡಿ ಲುಕ್ ಇನ್ನಟ್ಟು ಪ್ರೀಮಿಯಮ್ ಕಾಣಲಿ ಅಂತೇಳಿ ನಮ್ಗೆ ಈ ಗಾಡಿ ಒಳಗೆ USD ಗೋಲ್ಡನ್ ಸಸ್ಪೆನ್ಷನ್ ಸಿಗ್ತಾವೆ. USD ಫೋರ್ಕ್ ಸಸ್ಪೆನ್ಷನ್ ನೋಡ್ಬೋದು ನೀವು ಯಾವ ಥರ ಗಾಡಿ ಕಾಣ್ತೈತಂತೆ. ಬ್ಲ್ಯಾಕ್ ಕಲರ್ ಒಳಗೆ, ಅದು ಗೋಲ್ಡನ್ ಕಲರ್ ಒಳಗೆ ಪೂರಾ ಗಾಡಿಗೆ ನಿಮ್ಗೆ ಪ್ರೀಮಿಯಮ್ ಲುಕ್ ಕಾಣ್ತೈತಿ. ಮತ್ತು ಸಸ್ಪೆನ್ಷನ್ ಕೂಡ ಹೆವಿ ಕಂಫರ್ಟೇಬಲ್ ಆಗಿ ಫೀಲ್ ಆಗ USD ಫೋರ್ಕ್ ಸಸ್ಪೆನ್ಷನ್ ಇರೋದ್ರಿಂದ. ಇನ್ನು ಮಡ್ಗಾಡ್ ನೋಡ್ಬೋದು, ನಮ್ಗೆ ಮಡ್ಗಾಡ್ ಈ ಥರ ಸಿಗ್ತೈತಿ. ಇಲ್ಲಿ ನೋಡ್ಬೋದು ಫುಲ್ಲಿ ಬ್ಲ್ಯಾಕ್ ಕಲರ್ ಒಳಗೆ ಐತಿ. ಇಲ್ಲಿ ಬಂದುಬಿಟ್ಟು ನಮ್ಗೆ ಗ್ರೇ ಕಲರ್ ಹೋಗೈತಿ, ಅಂದರೆ ಡ್ಯುಯಲ್ ಕಲರ್ ಒಳಗೆ ಮಡ್ಗಾಡ ಸಿಗ್ತೈತಿ. ಇಲ್ಲೂ ಕೂಡ ನಮ್ಗೆ ರೆಡ್ ಮತ್ತು ವೈಟ್, ಅದ್ರ ಮೇಲೆ ಒಂಥರ ಸಿಲ್ವರ್ ಗ್ರೇ ಇರೋ ಕಲರ್ನ ನಮ್ಗೆ ಸ್ಟಿಕರಿಂಗ್ ಮಾಡಿದ್ದಾರೆ. ಸೊ ಫ್ರಂಟ್ ಲುಕ್ ನಮ್ಗೆ ಈ ಥರ ಕಾಣ್ತೈತಿ. ಈ ಬಜಾಜ್ ಪಲ್ಸರ್ N160 ಒಳಗೆ ಭಾಳ ವೇರಿಯಂಟ್ ಬರ್ತಾವೆ. ನಾ ಇವಾಗ ಒಂದು ಟಾಪ್ ಆ್ಯಂಡ್ ವೇರಿಯಂಟ್ USD ಫೋರ್ಕ್ ಸಸ್ಪೆನ್ಷನ್ ಇರುವಂಥ ಟಾಪ್ ಆ್ಯಂಡ್ ವೇರಿಯಂಟ್ ಗಾಡಿನ ರಿವ್ಯೂ ಮಾಡ್ತೀನಿ. ಇನ್ನು ಫ್ರಂಟ್ ವೀಲ್ ಬಗ್ಗೆ ನೋಡೋದಾದ್ರೆ ನಮ್ಗೆ ಫ್ರಂಟ್ ವೀಲ್ ಹೆವಿ ದೊಡ್ಡದಾಗಿ ಕಾಣ್ತೈತಿ. 100/80 ಸೆಕ್ಷನ್ ಟೈರ್ ಐತಿ. ಮತ್ತು ಈ ಗಾಡಿ ಒಳಗೆ ನಿಮ್ಗೆ ಡ್ಯುಯಲ್ ಚಾನಲ್ ABS ಬ್ರೇಕಿಂಗ್ ಸಿಸ್ಟಮ್ ಸಿಗ್ತೈತಿ. ಇದು ಯಾವುದೋ ಗ್ರಿಮ್ಮೇಕಾ ಅಂತೇಳಿ ಬ್ರೇಕಿಂಗ್ ಸಿಸ್ಟಮ್ನ ಅಳವಡಿಸಿದ್ದಾರೆ. ಸೊ ಆ್ಯಂಟಿ ಬ್ರೇಕಿಂಗ್ ಸಿಸ್ಟಮ್, ಡ್ಯುಯಲ್ ಚಾನಲ್ ABS ದೊಡ್ಡದಾಗಿ ನಮ್ಗೆ ABS ಬ್ರೇಕಿಂಗ್ ಸಿಸ್ಟಮ್, ಡಿಸ್ ಬ್ರೇಕ್ ಕಾಣ್ತೈತೆ. ನೋಡ್ಬೋದು ನೀವು ಎಷ್ಟು ದೊಡ್ಡದಾಗಿ ಕೊಟ್ಟಾರ ಅಂತೇಳಿ. ಸೊ ಇಲ್ಲಿ ಬಂದುಬಿಟ್ಟು ನಿಮ್ಗೆ 100/80 ಸೆಕ್ಷನ್ ಟೈರ್ ಮತ್ತು 17 ಇಂಚ್ ಅಲಾಯ್ ವೀಲ್ ಸಿಗ್ತಾವೆ. ಸೊ ನೋಡ್ಬೋದು ನೀವು ಅಲಾಯ್ ವೀಲ್ಸ್ ಯಾವ ಥರ ಅದಾವ ಅಂತೇಳಿ. ಇನ್ನು ಮಡ್ಗಾಡ್ ಬಂದುಬಿಟ್ಟು ನಮ್ಗೆ ಇಲ್ಲಿಂದ ಇಲ್ಲಿ ತನಕ ಎಕ್ಸ್ಟೆಂಡ್ ಆಗೈತಿ. ಆ ಥರ ಒಂದು ಮಡ್ಗಾಡನ್ನ ಕೊಟ್ಟಾರೆ. ಈಚೆ ಕಡೆ ಮತ್ತು ಆಚೆ ಕಡೆ ಎರಡು ಕಡೆ ನಮ್ಗೆ ರಿಫ್ಲೆಕ್ಟರ್ ಸಿಗ್ತಾವೆ. ಟ್ಯಾಂಕ್ ನೋಡ್ರೆ ಗೊತ್ತಾಗೈತೆ ನಿಮ್ಗೆ ಯಾವ ಥರ ಮಸ್ಕ್ಯುಲರ್ ಮತ್ತು ಪ್ರೀಮಿಯಮ್ ಲುಕ್ ಕಾಣ್ತೈತಿ ಅಂತ. ನೋಡ್ಬೋದು ನೀವು ಎಷ್ಟೊಂದು ಮಸ್ಕ್ಯುಲರ್ ಮಾಡಿದ್ದಾರೆ. ಇಲ್ಲಿ ನಿಮ್ಗೆ ಮೆಟಾಲಿಕ್ ಸಿಗ್ತೈತಿ, ಅದನ್ನು ಪೂರಾ ನಿಮ್ಗೆ ಫೈಬರ್ ಎಕ್ಸ್ಟೆಂಡ್ ಮಾಡಿ ಇಲ್ಲಿ ತನಕ ತೊಗೊಂಬಂದಾರೆ. KTM ಥರ ಇಲ್ಲಿ ತನಕ ಒಂದು ಎಕ್ಸ್ಟೆಂಡ್ ಮಾಡಿದ್ದಾರೆ. ಸೊ ಈ ಥರ ಒಂದು ಫ್ಯೂಲ್ ಟ್ಯಾಂಕ್ ಸಿಗ್ತೈತೆ ನಮ್ಮ ಮಸ್ಕ್ಯುಲರ್ ಆಗಿರೋದ್ರಿಂದ. ಇಲ್ಲಿ ನಮ್ಗೆ ಪಲ್ಸರ್ ಅಂತೇಳಿ 3D ಬ್ಯಾಡ್ಜಿಂಗ್ ಕೂಡ ಸಿಗ್ತೈತಿ. ಅದು ಕೂಡ ಬ್ಲ್ಯಾಕ್ ಒಳಗೆ ಮಾಡಿದ್ದಾರೆ ನಿಮ್ಗೆ. ಸೊ ಪೂರಾ ಬ್ಲ್ಯಾಕ್ ಕರಿಚಿರುತ್ತೆ ಅಂತ ಏನಿಲ್ಲ, ಅದೇ ಥರ ಕಾಣಿಸುತ್ತೆ ನಿಮ್ಮ ಗಾಡಿ ಒಂಥರ. ಸೊ ಇಲ್ಲಿ ನೋಡ್ಬೋದು N160 ಅಂತೇಳಿ ಸ್ಟಿಕರಿಂಗ್ ಮಾಡಿದ್ದಾರೆ. ನೋಡ್ಬೋದು ಇಲ್ಲಿ N ಪೂರ್ತಿಯಾಗಿ ಕಾಣತ್ತಿಲ್ಲ, 160 ಅಂತಲೂ ಪೂರ್ತಿಯಾಗಿ ಕಾಣತ್ತಿಲ್ಲ. ಸೊ ಗಾಡಿ ದೂರಿಂದ ನೋಡ್ರೆ N160 ಅಂತೇಳಿ ಅನಿಸ್ತೈತಿ. ಸೊ ಈ ಥರ ನಮ್ಗೆ ಒಂದು ಟ್ಯಾಂಕ್ ಡಿಸೈನ್ನ ಕೊಟ್ಟಾರೆ. ಇಲ್ಲಿ ಮತ್ತು ಎಕ್ಸ್ಟೆಂಡ್ ಮಾಡಿದ್ದಾರೆ ನಮ್ಗೆ ಫುಲ್ಲಿ ಫೈಬರ್ದು. ಮತ್ತು ಇಲ್ಲೇ ರೆಡ್ ಸಿಲ್ವರ್ ಕಲರ್ ಒಂದು ಸ್ಟಿಕರಿಂಗ್ ಕೂಡ ಮಾಡಿದ್ದಾರೆ. ಇನ್ನು ಗಾಡಿ ಹಾರ್ಟ್ ಅಂದರೆ ಎಂಜಿನ್ ಬಗ್ಗೆ ನೋಡೋದಾದ್ರೆ ಈ ಗಾಡಿ ಒಳಗೆ ನಮ್ಗೆ 164 cc ಆಯಿಲ್ ಕೂಲ್ಡ್ ಎಂಜಿನ್ ಸಿಗ್ತೈತಿ. ಇದ್ರೊಳಗೆ ಬಂದುಬಿಟ್ಟು ನಿಮ್ಗೆ 15 bhp ಪವರ್ ಮತ್ತು 14 Nm ಆಫ್ ಟಾರ್ಕ್ನ ಪ್ರೊಡ್ಯೂಸ್ ಮಾಡ್ತೈತಿ. ಇನ್ನು NS ಕಂಪೇರ್ ಮಾಡೋದಾದ್ರೆ ಅದು ನಿಮ್ಗೆ 17 bhp ಪವರ್ ಮತ್ತು ಅದು ಕೂಡ 14 Nm ಟಾರ್ಕ್ ಸಿಗ್ತೈತಿ. ಅದರೊಳಗೆ ನಿಮ್ಗೆ ಸ್ವಲ್ಪ ಪವರ್ ಜಾಸ್ತಿ ಸಿಗ್ತೈತಿ, ಇದರೊಳಗೆ ನಿಮ್ಗೆ ಪವರ್ ಸ್ವಲ್ಪ ಕಡಿಮೆ ಸಿಗ್ತೈತಿ. ಇಲ್ಲಿ ನೋಡ್ಬೋದು ನೀವು ಎಂಜಿನ್ ಓಪನ್ ಆಗಿ ನೆಕೆಡ್ ಎಂಜಿನ್ ಸಿಗ್ತೈತಿ. ಇಲ್ಲಿ ಒಂದು ಸಿಂಗಲ್ ಹಾರ್ನ್ ಸಿಗ್ತೈತಿ. ಇದಕ್ಕೆ ಬಂದುಬಿಟ್ಟು ಎಂಜಿನ್ ಗಾಡಿ ಯಾವ ಥರನೂ ಇದು ಕೂಡ ನಿಮ್ಗೆ ಅಗ್ರೆಸಿವ್ ಕಾಣಲಿ ಅಂತೀವಿ, ಪ್ರೀಮಿಯಮ್ ಲುಕ್ ಕಾಣಲಿ ಅಂತೇಳಿ ಇದು ಒಂಥರ ಎಂಜಿನ್ ಗಾರ್ಡನ್ನ ಈ ಥರ ಒಂದು ಲುಕ್ ಒಳಗೆ ಕೊಟ್ಟಾರೆ. ಎಂಜಿನ್ ನೋಡೋಕೆ ನಮ್ಗೆ ಈ ಥರ ಸಿಗ್ತೈತಿ. ಇಲ್ಲಿ ಬಜಾಜ್ ಸ್ಟಿಕರಿಂಗ್ ಕೂಡ ಮಾಡಿದ್ದಾರೆ. ಇನ್ನು ಹಂಗೆ ಏನು ಬರೋದಾದ್ರೆ ನಮ್ಗೆ ಫ್ರಂಟ್ ಪುಟ್ರೆಸ್ಟ್ ಸಿಗ್ತೈತಿ. ಇದು ಕೂಡ ಅಡ್ಜಸ್ಟೇಬಲ್ ಆಗಿರ್ತೈತಿ. ಇಲ್ಲಿ ಬಂದುಬಿಟ್ಟು ನಮ್ಗೆ ರಿಯರ್ ಬ್ರೇಕ್ ಲಿವರ್ ಇದು ಮೆಟಾಲಿಕ್ ಒಳಗೆ ಮತ್ತು ಬ್ಲ್ಯಾಕ್ ಕಲರ್ ಒಳಗೆ ಕೊಟ್ಟಾರೆ. ಸೊ ಇಲ್ಲಿ ನೋಡ್ಬೋದು ನೀವು, ಇದು ರಿಯರ್ ಬ್ರೇಕ್ ಆಯಿಲ್ ಕೊಟ್ಟಾರೆ ಇಲ್ಲಿ.
ಇನ್ನು ಹಂಗೆ ಹಿಂದೆ ಬರೋದಾದ್ರೆ ಇಲ್ಲಿ ನಮ್ಗೆ ಫ್ರಂಟ್ ಫುಟ್ ರೆಸ್ಟ್ ಹಿಂದೆ ಇಲ್ಲೇ ನಮ್ಗೆ ಪಿಲ್ಲನ್ ಫುಟ್ ರೆಸ್ಟ್ ಕೂಡ ಸಿಗ್ತೈತಿ. ಇದು ಕೂಡ ಅಡ್ಜಸ್ಟೇಬಲ್ ಆಗಿರ್ತೈತಿ. ಒಂದು ಆ್ಯಂಗಲ್ ಮಾಡಿ ಈ ಥರ ಒಂದು ಪಿಲ್ಲನ್ ಫುಟ್ ರೆಸ್ಟ್ನ ಕೊಟ್ಟಾರೆ. ಸೊ ಈ ಥರ ನಮ್ಗೆ ಓಪನ್ ಆಗಿ ಎಲ್ಲನೂ ನೆಕೆಡಾಗಿನ ಕಾಣ್ತೈತಿ. ಇನ್ನು ರಿಯರ್ ಸಸ್ಪೆನ್ಷನ್ ಬಗ್ಗೆ ನೋಡೋದಾದ್ರೆ ನಮ್ಗೆ ಮೋನೋಸಾಕ್ ಸಸ್ಪೆನ್ಷನ್ ಬರ್ತೈತಿ. ಅದು ರೆಡ್ ಕಲರ್ ಕೊಟ್ಟಾರೆ. ಇದು ಕೂಡ ಅಡ್ಜಸ್ಟೇಬಲ್ ಸಸ್ಪೆನ್ಷನ್ ಆಗಿರ್ತೈತಿ. ಇನ್ನು ಹಂಗೆ ನೋಡೋದಾದ್ರೆ ಇಲ್ಲಿ ನಮ್ಗೆ ಮಡ್ಗಾಡ ಇದೆಲ್ಲ ಕವರ್ ಆಗೈತಿ. ಇಲ್ಲಿ ಕೂಡ ನಮ್ಗೆ ಟೈರ್ ಅಗ್ಗರ್ ಸಿಗ್ತೈತಿ. ಇನ್ನು ಹಿಂದಿನ ಟೈರ್ ಬಗ್ಗೆ ನೋಡೋದಾದ್ರೆ ಈ ಗಾಡಿ ಒಳಗೆ ನಿಮ್ಗೆ ಹಿಂದೂ ಕೂಡ ಡಿಸ್ಕ್ ಬ್ರೇಕ್ ಸಿಗ್ತೈತಿ ಮತ್ತು 130/70 ಸೆಕ್ಷನ್ ಟೈರ್ ಸಿಗ್ತೈತಿ. ಸ್ವಲ್ಪ ದೊಡ್ಡದಾಗಿ ವೈಡಾಗಿ ಟೈರ್ನ ಕೊಟ್ಟಾರೆ. ಸೊ ಈ ಥರ ನಮ್ಗೆ ಟೈರ್ ನೋಡೋಕೆ ಸಿಗ್ತೈತಿ. ನೋಡ್ಬೋದು ನೀವು ಎಷ್ಟೊಂದು ಅಗಲೈತೆ ಅಂತ. ಇಷ್ಟು ದೊಡ್ಡದ ಟೈರ್ನ ಕೊಟ್ಟಾರೆ. ಇಲ್ಲಿ ಬಂದುಬಿಟ್ಟು ಮ್ಯಾಲೆ ನಮ್ಗೆ ಟೈರ್ ಹಗ್ಗರನ್ನ ಕೊಟ್ಟಾರೆ. ಸೊ ಟೈರ್ ಹಗ್ಗರ ಫೈಬರ್ ಒಳಗೆ ಐತಿ. ಅದಕ್ಕೆ ಆ್ಯಂಗಲ್ ಕೂಡ ನಮ್ಗೆ ಫುಲ್ಲಿ ಫೈಬರ್ ಒಳಗೆ ಟೈರ್ ಹಗ್ಗರನ್ನ ಕೊಟ್ಟಾರೆ. ಇನ್ನು ಪಿಲ್ಲನ್ ಫುಟ್ ರೆಸ್ಟ್ ಮ್ಯಾಲನ ನಮ್ಗೆ ಇಲ್ಲಿ ಸೀಟ್ ಕೆಳಗೆ ಇಲ್ಲಿ N160 ಅಂತೇಳಿ ಸ್ಟಿಕರಿಂಗ್ ಕೂಡ ಕಾಣ್ತೈತಿ. ಇನ್ನು ಗಾಡಿ ರಿಯರ್ ಲುಕ್ ನೋಡೋಕೆ ನಮ್ಗೆ ಈ ಥರ ರಿಯರ್ ಲುಕ್ ಕಾಣ್ತೈತಿ. ಇಲ್ಲಿ ನೋಡ್ಬೋದು ನೀವು ಟೇಲ್ ಲ್ಯಾಂಪ್ ಬಂದುಬಿಟ್ಟು LED ಒಳಗೆ ಅದಾವೆ. ಸೊ ಗಾಡಿ ಸ್ಟಾರ್ಟ್ ಮಾಡ್ಬೇಕೈತಿ. ಸೊ ನಿಮ್ಗೆ ಹಂಗೆ ತೋರಿಸ್ಬಿಡ್ತಾನೆ. ಟೇಲ್ ಲ್ಯಾಂಪ್ ಬಂದುಬಿಟ್ಟು ಪೂರಾ LED ಒಳಗೆ ಅದಾವೆ. ಇಂಡಿಕೇಟರ್ ಕೂಡ ನಮ್ಗೆ LED ಒಳಗೆ ಸಿಗ್ತೈತಿ. ಇಲ್ಲಿ ಬಂದುಬಿಟ್ಟು ನೀವು ನಂಬರ್ ಪ್ಲೇಟ್ನ ಮೌಂಟ್ ಮಾಡ್ಕೋಬೋದು. ಇಲ್ಲಿ ಒಂದು ರಿಫ್ಲೆಕ್ಟರ್, ಅದಕ್ಕೆ ನಂಬರ್ ಪ್ಲೇಟ್ ರಾತ್ರಿ ಕಾಣಲಿ ಅಂತೇಳಿ ಒಂದು LED ಲೈಟ್ ಕೂಡ ಕೊಟ್ಟಾರೆ ಇಲ್ಲಿ. ಸೊ ಇನ್ನು ಇಲ್ಲಿ ಬಂದುಬಿಟ್ಟು ನಮ್ಗೆ ಟೈರ್ ಹಗ್ಗರ್ ಸಿಗ್ತೈತಿ. ಇನ್ನು ಹಂಗೆ ಲೆಫ್ಟ್ ಸೈಡ್ ನೋಡೋದ್ರೆ ನಮ್ಗೆ ಸಾರಿ ಗಾರ್ಡ್ ಕೂಡ ಸಿಗ್ತೈತಿ. ಇಲ್ಲಿ ಬಂದುಬಿಟ್ಟು ನಮ್ಗೆ ಸಾರಿ ಗಾರ್ಡ್ ಆದಮೇಲೆ ಓಪನ್ ಚೈನ್ ಕವರ್ ಸಿಗ್ತೈತಿ. ಆ ಚೈನಿಗೆ ಸ್ವಲ್ಪ ಕವರ್ ಆಗಲಿ ಅಂತೇಳಿ ಮಡ್ಗಾಡ್ ಸಮೇತನ ನಮ್ಗೆ NSದಾಗ ಯಾವ ಥರ ಐತಿ ಸೇಮ್ ಅದೇ ಥರನ ಸ್ವಲ್ಪ ಫೈಬರ್ದ ಕವರ್ ಮಾಡಿದ್ದಾರೆ. ಮತ್ತು ಇಲ್ಲಿ ನಮ್ಗೆ ಟೈರ್ ಹಗ್ಗರ್ ಸಿಗ್ತೈತಿ. ಇಲ್ಲಿ ಬಂದುಬಿಟ್ಟು ನಮ್ಗೆ ಪಿಲ್ಲನ್ ಫುಟ್ ರೆಸ್ಟ್ ಆಚೆ ಕಡೆ ಯಾವ ಥರ ಇತ್ತು ಸೇಮ್ ಅದೇ ಥರ ಅಡ್ಜಸ್ಟೇಬಲ್ ಪಿಲ್ಲನ್ ಫುಟ್ ರೆಸ್ಟ್. ಸೊ ಇಲ್ಲೂ ಕೂಡ ಸೇಮ್ ಆಚೆ ಕಡೆ ಯಾವ ಥರ ಇತ್ತು ಈ ಕಡೆನೂ ಹಂಗೆ ಡಿಸೈನ್ನ ಕೊಟ್ಟಾರೆ. ಇಲ್ಲಿ ಬಂದುಬಿಟ್ಟು ನಿಮ್ಗೆ ಬ್ಯಾಟ್ರಿ ವಗೇರೆ ಇರ್ತೈತಿ. ಬ್ಯಾಟ್ರಿ ಎಲ್ಲನೂ ಇರ್ತಾವೆ. ಸೊ ಇಲ್ಲಿ ನೋಡೋದ್ರೆ ನಮ್ಗೆ ಫ್ರಂಟ್ ಪಿಲ್ಲನ್ ಫುಟ್ ರೆಸ್ಟ್. ಈ ಗಾಡಿ ಒಳಗೆ ನಿಮ್ಗೆ 5 ಸ್ಪೀಡ್ ಮ್ಯಾನುವಲ್ ಗೇರ್ ಬಾಕ್ಸ್ ಸಿಗ್ತೈತಿ. ಮತ್ತು 1 ಗೇರ್ ಡೌನ್ ಇರ್ತೈತಿ. ಉಳ್ಕಿದಷ್ಟು ಕೂಡ ಅಪ್ ಇರ್ತಾವೆ. ಮತ್ತು ಈ ಗಾಡಿ ಒಳಗೆ ನಿಮ್ಗೆ ಸಿಂಗಲ್ ಸ್ಟ್ಯಾಂಡ್ ಡಬಲ್ ಸ್ಟ್ಯಾಂಡ್ ಕೂಡ ಕೊಟ್ಟಾರೆ. ಮತ್ತು ಸೈಡ್ ಸ್ಟ್ಯಾಂಡ್ ಕಟ್ ಆಫ್ ಕೂಡ ಇರ್ತೈತಿ. ಇನ್ನು ಲೆಫ್ಟ್ ಸೈಡಿಂದ ನೋಡೋದ್ರೆ ಈ ಥರ ಒಂದು ಎಂಜಿನ ನಮ್ಗೆ ಓಪನ್ ಆಗಿ ಕಾಣ್ತೈತಿ. ಇನ್ನು ಸೀಟ್ ಬಗ್ಗೆ ಮಾತಾಡೋದಾದ್ರೆ ಸೀಟ್ ಅಂತೂ ಹೆವಿ ಕಂಫರ್ಟೇಬಲ್ ಐತಿ. ಹಿಂದಿನಕ್ಕಿಂತ ಮುಂದಿನ ಸೀಟೇ ಹೆವಿ ಕಂಫರ್ಟೇಬಲ್ ಐತಿ. ರೈಡ್ರಿಗೆ ಯಾವುದೋ ನಿಮ್ಗೆ ಲಾಂಗ್ ರೈಡೆಲ್ಲ ಹೊಂಟ್ರೆ ಬೇಸರ ಆಗಂಗಿಲ್ಲ. ಹೆವಿ ಅಂದರೆ ಹೆವಿ ಕಂಫರ್ಟೇಬಲ್ ಐತಿ. ನೋಡ್ಬೋದು ನೀವು ಫ್ರಂಟ್ ಸೀಟ್. ಮತ್ತು ಹಿಂದೆ ಕೂಡ ಸ್ವಲ್ಪ ವೈಡಾಗಿನ ಸೀಟ್ ಕೊಟ್ಟಾರೆ. ಇನ್ಯಾರಿಗೂ ಆರಾಮಾಗಿ ಕೂಡಲಿ ಅಂತೇಳಿ ವೈಡ್ ಸೀಟ್ ಸಿಗ್ತೈತೆ ನಿಮ್ಗೆ. ಇಲ್ಲಿ ಬಂದುಬಿಟ್ಟು ನಿಮಗೆ ಎರಡು ಗ್ರ್ಯಾಬ್ ರೈಲ್ ಸಿಗ್ತಾವೆ. ಸೊ ಈ ಥರ ಒಂದು ಸ್ಪ್ಲಿಟ್ ಗ್ರ್ಯಾಬ್ ರೈಲ್ಸ್ ಸಿಗ್ತಾವೆ ನಿಮ್ಗೆ. ಈ ಗಾಡಿ ಒಳಗೆ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಬಂದುಬಿಟ್ಟು 14 ಲೀಟ್ರ್ ಐತಿ. ಮತ್ತು ಒಂದು 2 ಲೀಟ್ರ್ ರಿಸರ್ವ್ ಒಳಗೂ ಕೂಡ ಇಟ್ಕೋತೈತಿ. ಸೊ ಇನ್ನು ಇಲ್ಲಿ ನೋಡೋದ್ರೆ ನಮ್ಗೆ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಸಿಗ್ತೈತಿ. ಇದು ಬಂದುಬಿಟ್ಟು ಇಗ್ನಿಷನ್ ಪಾಯಿಂಟ್. ಚಾವಿ ನೋಡೋಕೆ ನಮ್ಗೆ ಈ ಥರ ಸಿಗ್ತಾವೆ. ಸೊ ಈ ಗಾಡಿ ಒಳಗೆ ನಮ್ಗೆ ಫುಲ್ಲಿ ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಸಿಗ್ತೈತಿ. ಆನ್ ಮಾಡಿದ್ರೆ ಈ ಥರ ಕಾಣ್ತೈತಿ. ಇಲ್ಲಿ ನೋಡ್ಬೋದು ನೀವು. ಈ ಗಾಡಿ ಒಳಗೆ ನಿಮ್ಗೆ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ನೂ ಐತಿ ಮತ್ತು ಬ್ಲೂಟೂತ್ ಕನೆಕ್ಷನ್ ಕೂಡ ಐತಿ. ಅದರಿಂದ ನೀವು SMS ಅಲರ್ಟ್, ಕಾಲ್ ಅಲರ್ಟ್ ಎಲ್ಲನೂ ಪಡ್ಕೋಬೋದು. ಮತ್ತು ಟರ್ನ್ ಬೈ ಟರ್ನ್ ನೇವಿಗೇಷನ್ ಕೂಡ ಸಿಗ್ತೈತಿ ಈ ಗಾಡಿ ಒಳಗೆ. ಇನ್ನು ಇಲ್ಲಿ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಒಳಗೆ ಏನೇನು ಕಾತೈತೆ ಅಂತ ನೋಡಿದ್ರೆ ನಿಮ್ಗೆ ಸ್ಪೀಡೋಮೀಟರ್ ಸಿಗ್ತೈತಿ, ಸ್ವಿಚ್ ಗೇರ್ ಇಂಡಿಕೇಟರ್ ಸಿಗ್ತೈತಿ, ಎಷ್ಟನೇ ಗೇರ್ ಒಳಗೆ ಐತಿ ಅಂತೇಳಿ. ಸೊ ಇಲ್ಲಿ ಬಂದುಬಿಟ್ಟು ನ್ಯೂಟ್ರಲ್ ಒಳಗಿದ್ರೆ ನ್ಯೂಟ್ರಲ್ ಒಳಗೆ N ಅಂತ ತೋರಿಸ್ತೈತಿ. ಇಲ್ಲಿ ನಿಮ್ಗೆ ಆಯಿಲ್ ಇಂಡಿಕೇಟರ್ ತೋರಿಸ್ತೈತಿ. ಇಲ್ಲೇ ಹೈ ಬೀಮ್, ಲೋ ಬೀಮ್. ಸೊ ಇನ್ನು ಲೆಫ್ಟ್ ಇಂಡಿಕೇಟರ್ ಹಾಕಿದ್ರೆ ಲೆಫ್ಟಿಂದ, ರೈಟ್ ಇಂಡಿಕೇಟರ್ ಹಾಕಿದ್ರೆ ರೈಟ್ ಇಂಡಿಕೇಟರ್ ತೋರಿಸ್ತೈತಿ. ಇಲ್ಲಿ ABS ಆನ್ ಐತೆ ಅಂತೇಳಿ ತೋರಿಸ್ತೈತಿ. ಇಲ್ಲೇ ಮಾಲ್ ಫಂಕ್ಷನ್ ಇಂಡಿಕೇಟರ್ ಕೂಡ ತೋರಿಸ್ತೈತಿ. ಇನ್ನು ಈ ಗಾಡಿ ಒಳಗೆ ನಿಮ್ಗೆ 3 ಮೋಡ್ಸ್ ಬರ್ತಾವೆ. ಒಂದು ರೋಡ್, ರೇನ್ ಮತ್ತು ಆಫ್ ರೋಡ್. ಈಗೀಗ NS 125 ವೈಟ್ ಕಲರ್ ಬಿಟ್ಟಾರ. ಅದು ಕೂಡ ಆ ಗಾಡಿ ಒಳಗೆ ಕೂಡ ಈ 3 ಮೋಡ್ಸ್ ಬರ್ತಾವೆ. ಆ ಗಾಡಿ ರಿವ್ಯೂ ಮಾಡಿ ಕೂಡ ನಾವು ಹಾಕಿದ್ದೀವಿ. ಸೊ ನಮ್ಮ ಚಾನಲ್ದಾಗ ಹೋಗಿ ನೋಡ್ಬೋದು ನೀವು. ಸೊ ಇದ್ರೊಳಗೆ 3 ಮೋಡ್ಸ್ ಅದಾವೆ. ಮತ್ತು ಇಲ್ಲಿ ಮೋಡ್ ಚೇಂಜ್ ಬಟನ್ ಕೂಡ ಮಾಡ್ಕೋಬೋದು ನೀವು. ಸೆಟ್ಟಿಂಗ್ ಎಲ್ಲನೂ ಯಾವ ಥರ ಚೇಂಜ್ ಮಾಡ್ಕೋಬೋದು ಅದೆಲ್ಲನೂ ಸಿಗ್ತೈತೆ ನಿಮ್ಗೆ. ಟ್ರಿಪ್ ಅಡ್ವೈಸರ್, ಎಷ್ಟು ಟ್ರಿಪ್ ಆಗೈತಿ, ಸರ್ವಿಸ್ ಅಡ್ವೈಸರ್ ಎಲ್ಲನೂ ಕೂಡ ಈ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಒಳಗೆ ಸಿಗ್ತೈತಿ. ಇನ್ನು ಹ್ಯಾಂಡಲ್ ಬಾರ್ ಬಗ್ಗೆ ನೋಡೋದ್ರೆ ಈ ಥರ ಒಂದು ಹ್ಯಾಂಡಲ್ ಬಾರ್ ಸಿಗ್ತೈತೆ ನಮ್ಗೆ. ಸಿಂಗಲ್ ಹ್ಯಾಂಡಲ್ ಬಾರ್ ಅದು ಬೆಂಡ್ ಮಾಡಿದ್ದಾರೆ. ಸೊ ಇನ್ನು ಲೆಫ್ಟ್ ಸೈಡ್ ನೋಡೋದ್ರೆ ನಮ್ಗೆ ಕ್ಲಚ್ ಲಿವರ್ ಸಿಗ್ತೈತಿ. ಇಲ್ಲಿ ನಿಮ್ಗೆ ಪಾಸ್ ಲ್ಯಾಂಪ್. ಇಲ್ಲಿ ಬಂದುಬಿಟ್ಟು ಮೋಡ್ ಚೇಂಜ್ ಮಾಡ್ಕೊಳ್ಳೋಕೆ ಬಟನ್ ಸಿಗ್ತೈತಿ. ಇದು ಇಂಡಿಕೇಟರ್ ಬಟನ್, ಇದು ಬಂದುಬಿಟ್ಟು ಹಾರ್ನ್. ಸೊ ಇನ್ನು ರೈಟ್ ಸೈಡ್ ನೋಡೋದ್ರೆ ನಮ್ಗೆ ಫ್ರಂಟ್ ಬ್ರೇಕ್ ಲಿವರ್ ಸಿಗ್ತೈತಿ. ಇಲ್ಲೇ ಬ್ರೇಕ್ ಆಯಿಲ್ ಕೂಡ ಐತೆ ನಮ್ಗೆ. ಇದು ಇಗ್ನಿಷನ್ ಪವರ್ ಸ್ವಿಚ್ ಆನ್ ಆಫ್ ಮಾಡ್ಕೋದು ಬಟನ್ ಸಿಗ್ತೈತಿ. ಸೊ ಇದು ಬಂದುಬಿಟ್ಟು ನಮ್ಗೆ ಹೆಡ್ಲೈಟ್ ಆನ್ ಆಫ್ ಮಾಡ್ಕೋಬೋದು ನಾವು, ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್. ಸೊ ಆ ಥರ ಒಂದು ಬಟನ್. ಇದು ಬಂದುಬಿಟ್ಟು ನಮ್ಗೆ ಪವರ್ ಸ್ಟಾರ್ಟ್ ಬಟನ್ ಕೊಡ್ತೈತಿ. ಸೊ ಈ ಗಾಡಿ ಒಳಗೆ ನಮ್ಗೆ ಪವರ್ ಸ್ಟಾರ್ಟ್ ಅಷ್ಟೇ ಸಿಗ್ತೈತಿ, ಕಿಕ್ ಸ್ಟಾರ್ಟ್ ಸಿಗಂಗಿಲ್ಲ. ಇನ್ನು ಹಂಗೆ ಇಲ್ಲಿ ನೋಡೋದ್ರೆ ಇಗ್ನಿಷನ್ ಪಾಯಿಂಟ್ ಹಿಂದೆ ಬಂದುಬಿಟ್ರೆ ಟ್ಯಾಂಕ್ ಒಳಗೆ ನಮ್ಗೆ ಒಂದು ಚಾರ್ಜಿಂಗ್ ಪೋರ್ಟ್ ಕೂಡ ಕೊಟ್ಟಾರೆ. USB ಚಾರ್ಜಿಂಗ್ ಪೋರ್ಟ್. ನೀವು ಬೇಕಾದ್ರೆ ಫೋನ್ಗಿನ್ನೆಲ್ಲ ಚಾರ್ಜ್ ಹಾಕೊಂಡು ಹೋಗ್ಬೋದು. ಆದರೆ ಫೋನ್ ಚಾರ್ಜ್ ಹಾಕಿ ಎಲ್ಲಿ ಇಟ್ಕೋತೀವಿ? ಇಲ್ಲಿ ಫೋನ್ ಚಾರ್ಜ್ ಹಾಕ್ತೀವಿ. ಫೋನ್ ಚಾರ್ಜ್ ಹಾಕಿ ಇಲ್ಲಿ ಇಟ್ಕೋಬೇಕೈತೆ ನಾವು ಫೋನ್. ಆ ಥರ ಒಂದು ಚಾರ್ಜಿಂಗ್ ಪೋರ್ಟ್ ಕೊಟ್ಟಾರೆ. ಇದಕ್ಕೆ ಬಂದುಬಿಟ್ಟು ನಮ್ಗೆ ಒಂದು ಫೈಬರ್ದ ಕವರ್ ಕೂಡ ಮಾಡಿದ್ದಾರೆ. ಸೊ ನೀರೊಳಗೆ ಎಲ್ಲ ಹೋಗಬಾರ್ದು ಅಂತೇಳಿ ಈ ಥರ ಕವರ್ ಕೂಡ ಮಾಡಿದ್ದಾರೆ. ಸೊ
ಸೊ ಗಾಡಿ ಬಗ್ಗೆ ಇಷ್ಟೆಲ್ಲ ನೋಡಿದ್ವು ನಾವು. ಗಾಡಿನ ಒಂದು ರೌಂಡ್ ಓಡಿಸ್ಕೊಂಡು ನೋಡೋಣ, ರೈಡ್ ಕಂಫರ್ಟ್ ಮತ್ತು ರೈಡಿಂಗ್ ಪೊಸಿಷನ್ ಎಲ್ಲನೂ ಹೆಂಗೈತೆ ಅಂತೇಳಿ. ಸೊ ಬರ್ರಿ ಒಂದು ರೌಂಡ್ ತೊಗೊಂಡು ಹೋಗೋಣ. ಸೊ ಈಗ ಗಾಡಿನ ತೊಗೊಂಡು ಹೋಗೋಣ ಒಂದು ರೌಂಡ ಯಾವ ಥರ ಐತೆ ಅಂತೇಳಿ. ಫಸ್ಟ್ ಗೇರ್ ಒಳಗೆ ಪಿಕಪ್ ನೋಡೋದ್ರೆ ಫಸ್ಟ್ ಗೇರ್ ಒಳಗೆ ಪಿಕಪ್ ನಿಮ್ಗೆ ಸಖತ್ತಾಗೈತಿ. ಪಿಕಪ್ ಎನ್ಎಸ್ಗಿಂತ ಜಾಸ್ತಿನೇ ಐತಿ ಪಿಕಪ್, ಯಾಕಂದ್ರೆ ಚಲೋ ಒಂದು ಟಾರ್ಕ್ ನಿಮ್ಗೆ ಫಸ್ಟ್ ಒಳಗೆ ಪ್ರೊಡ್ಯೂಸ್ ಮಾಡ್ತೈತಿ. ಮತ್ತು ಈ ಗಾಡಿ ವೇಟ್ ಬಂದುಬಿಟ್ಟು ಬರೀ 152 kg ಐತಿ ವೇಟ್. ಇನ್ನು ಸೀಟ್ ಹೈಟ್ ನೋಡೋದಾದ್ರೆ 795 mm ಸೀಟ್ ಹೈಟ್, ಮತ್ತು ಗ್ರೌಂಡ್ ಕ್ಲಿಯರೆನ್ಸ್ ನೋಡೋದಾದ್ರೆ 165 mm ಗ್ರೌಂಡ್ ಕ್ಲಿಯರೆನ್ಸ್ ಐತಿ. ಈ ಸಸ್ಪೆನ್ಷನ್ ಬಗ್ಗೆ ಮಾತಾಡೋದಾದ್ರೆ ನೋಡ್ಬೋದು ನೀವು, ನಾ ಹಂಪ್ಸ್ ಒಳಗೆ ಹಾಕಿದ್ರೆ ಗಾಡಿ ಎತ್ತೈತಿ. ಸಸ್ಪೆನ್ಷನ್ ನಾರ್ಮಲ್ ಆಗಿ ಐತಿ. ಫ್ರಂಟ್ ಸಸ್ಪೆನ್ಷನ್ USD 4 ಸ್ವಲ್ಪ ಚಲೋ ಐತಿ. ಹಿಂದಿನ ಸಸ್ಪೆನ್ಷನ್ ಅಷ್ಟೊಂದು ಇದೆಯಲ್ಲ, ಸೊ ನಾರ್ಮಲ್ ಆಗಿ ನಿಮ್ಗೆ ಸಸ್ಪೆನ್ಷನ್ ಸಿಗ್ತಾವೆ. ಇನ್ನು ಟರ್ನಿಂಗ್ ರೇಡಿಯಸ್ ಅಂದ್ರೆ ಗಾಡಿ ಎಷ್ಟು ಜಾಗದೊಳಗೆ ಟರ್ನ್ ಆಕೈತೆ ನೋಡೋದ್ರೆ ಸ್ವಲ್ಪ ಜಾಸ್ತಿ ಐತಿ. ಜಾಸ್ತಿ ಜಾಗ ಬೇಕು ಗಾಡಿನ ಸ್ವಲ್ಪ ಟರ್ನ್ ಮಾಡೋಕೆ, ಆ ಥರ ಒಂದು ಇದೈತಿ. ಇನ್ನು ಬ್ರೇಕ್ ಬಗ್ಗೆ ನೋಡೋದಂದ್ರೆ ನೋಡ್ಬೋದು ನೀವು, ಅರ್ಜೆಂಟ್ ಬ್ರೇಕಿಂಗ್ ಹಾಕಿದ್ರೆ ಆರಾಮಾಗಿ ಗಾಡಿ ಸ್ಟಾಪ್ ಆಕೈತಿ, ಒಮ್ಗೆ ಸ್ಕಿಡ್ ಆಗಂಗಿಲ್ಲ. ಸೊ ಬ್ರೇಕಿಂಗ್ ಮಾತ್ರ ಹೆವಿ ಸಖತ್ ಅದಾವೆ. ನೀವು ನೋಡ್ಬೋದು, ನಾ ಈಗ ಎಮರ್ಜೆನ್ಸಿ ಒಳಗೆ ಬ್ರೇಕ್ ಹಿಡಿದೆ, ಬ್ರೇಕ್ ಮಾತ್ರ ಸಖತ್ ಐತಿ. ನೀವು ಎಲ್ಲೇ ಯಾವುದೋ ಸಿಚುವೇಶನ್ ಒಳಗಿದ್ರು ಆರಾಮಾಗಿ ಗಾಡಿನ ಕಂಟ್ರೋಲ್ ಮಾಡ್ಬೋದು. ಇನ್ನು ರೈಡಿಂಗ್ ಪೊಸಿಷನ್ ನೋಡೋದಾದ್ರೆ ರೈಡಿಂಗ್ ಪೊಸಿಷನ್ನ ಕಂಫರ್ಟೇಬಲ್ ಐತಿ. ಭಾಳ ಅಂದ್ರೆ ಭಾಳ ಬಗ್ಗೋ ಅವಶ್ಯಕತೆ ಇಲ್ಲ. NS ಒಳಗೆ ಸ್ವಲ್ಪ ನೀವು ಸ್ಲೈಟ್ಲಿ ಬೆಂಡ್ ಆಗ್ಬೇಕಾಕೈತಿ ರೈಡ್ ಮಾಡುವಾಗ. ಈ ಗಾಡಿ ಒಳಗೆ ಅಷ್ಟೊಂದು ಬೆಂಡ್ ಆಗೋ ಅವಶ್ಯಕತೆ ಇಲ್ಲ. ಹ್ಯಾಂಡಲ್ ಸ್ವಲ್ಪ ಮೇಲನ ಅದಾವೆ ನಿಮ್ಗೆ, ಮತ್ತು ಕಾಲಿಡೋ ಜಾಗನೂ ಕೂಡ ಒಂಥರ ಸ್ಟ್ರೇಟ್ ಕುಂತಂಗೆ ಒಂಥರ ಫೀಲ್ ಆಕೈತಿ. NS ಒಳಗೆ ಸ್ವಲ್ಪ ಬೆಂಡ್ ಆಗಿರೋ ಥರ ಅದು ಸ್ಪೋರ್ಟ್ಸ್ ಬೈಕ್ ಕೊಡ್ಸತ್ತೇವೆ ಅನ್ನೋ ಫೀಲ್ ಆಕೈತಿ. ಇದ್ರೊಳಗೆ ನಿಮ್ಗೆ ಒಂದು ಸ್ಟೇಬಲ್ ರೈಡಿಂಗ್, ಕಂಫರ್ಟೇಬಲ್ ರೈಡಿಂಗ್ ಕೊಡ್ತಾರೆ. ಇನ್ನು ಈ ಗಾಡಿ ಟಾಪ್ ಸ್ಪೀಡ್ ನೋಡೋದಂದ್ರೆ 120 ಮಟ್ಟ ಟಾಪ್ ಸ್ಪೀಡ್ ಆರಾಮಾಗಿ ಹೋಗ್ತೈತಿ. ಇನ್ನು ಮೈಲೇಜ್ ಬಗ್ಗೆ ಮಾತಾಡೋದ್ರೆ ಈ ಗಾಡಿ ಬಂದುಬಿಟ್ಟು NSಗಿಂತ ಚಲೋನೂ ಮೈಲೇಜ್ ಕೊಡ್ತೈತಿ. NS ನಿಮ್ಗೆ 45 ಮಟ್ಟ ಕೊಟ್ಟರೆ, ಈ ಗಾಡಿ ಹೈವೇ ಒಳಗೆಲ್ಲ 50 ಮಟ್ಟ ಕೊಡ್ತೈತಿ. ಸಿಟಿ ಒಳಗೆ 45 ಮಟ್ಟ ಕೊಡ್ಬೋದು. ಅದು ನಿಮ್ಗೆ ಸಿಟಿ ಒಳಗೆ ಆಲ್ಮೋಸ್ಟ್ 42-40 ಮಟ್ಟ ಕೊಡ್ತೈತಿ. ಇದು 45ರಿಂದ 50 ಮಟ್ಟ ನಿಮ್ಗೆ ಈ ಗಾಡಿಯಿಂದ ಮೈಲೇಜನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. NS 160ಗೆ ಮತ್ತು ಈ N160ಗೆ ಮೇಜರ್ ಡಿಫ್ರೆನ್ಸ್ ಏನಪ್ಪ ಅಂತಂದ್ರೆ, ಅದು ಬಂದುಬಿಟ್ಟು ನಿಮ್ಗೆ 4 ವಾಲ್ವ್ ಹೈ ಪರ್ಫಾರ್ಮೆನ್ಸ್ ಗಾಡಿ ಆಕೈತಿ NS 160. ಇದು ನಿಮ್ಗೆ N160 ಬಂದುಬಿಟ್ಟು ಒಂದು 2 ವಾಲ್ವ್ ಮತ್ತು ಒಂದು ನಾರ್ಮಲ್ ಬೈಕ್ ಅಂತ, ಸಿಟಿ ಕಂಪ್ಯೂಟರ್ ಬೈಕ್ ಅಂತಲೇ ಹೇಳ್ಬೋದು. ಸೊ ನಿಮ್ಗೆ ಜಾಸ್ತಿ ಏನಾದರೂ ಮೋರ್ ಸ್ಪೋರ್ಟಿ ಫೀಲ್, ಇನ್ನೂ ಜಾಸ್ತಿ ಪರ್ಫಾರ್ಮೆನ್ಸ್ ಬೇಕಂದ್ರೆ ನೀವು NS 160 ತೊಗೋಬೋದು. ಇಲ್ಲ ನಮ್ಮ ಪರ್ಫಾರ್ಮೆನ್ಸ್ ಎಲ್ಲ ನಡಿತೈತಿ ಸಖತ್ ಇರಲಿ, ಆರಾಮಾಗಿ ನಾ ಸಿಟಿ ಒಳಗೂ ನಡಿತೈತಿ, ಲಾಂಗ್ ರೈಡ್ ಹೋಗೋಕತ್ರೂ ಚಲೋ ಬೇಕಂದ್ರೆ ನೀವು N160ಗೆ ಹೋಗ್ಬೋದು. ಇನ್ನು ಈ ಗಾಡಿ ಟಾಪ್ ಸ್ಪೀಡ್ 125 ಅಂತ ಹೇಳೀನಿ. ಸೊ ನೀವೆಲ್ಲನೂ ಹೈವೇ ಒಳಗೂ ಕೂಡ ಆರಾಮಾಗಿ ಗಾಡಿಗಳನ್ನ ಓವರ್ಟೇಕ್ ಮಾಡ್ಕೊಂಡು ಹೋಗ್ಬೋದು. ಇನ್ನು ನಮ್ಮ ಚಾನಲ್ ಬಗ್ಗೆ ನೋಡೋದ್ರೆ ಈ ಗಾಡಿ ರಿವ್ಯೂ ಮಾಡಿರಿ ಅಂತೇಳಿ ಒಬ್ಬರು ಕಮೆಂಟ್ ಹಾಕಿದ್ರು. ಸೊ ಅದ್ರ ಸಂಬಂಧ ನಾನು ಈ N160 ಗಾಡಿನ ರಿವ್ಯೂ ಮಾಡಿದೆ. ಸೊ ಇಷ್ಟ ಈ N160 ಗಾಡಿ ಬಗ್ಗೆ ಹೇಳಿದ್ದೆ. ಮತ್ತು ನಿಮ್ಗೆ ನಾ ಮುಂದೆ ಯಾವ ಗಾಡಿ ರಿವ್ಯೂ ಮಾಡಲಿ ಅನ್ನೋದು ಕೂಡ ಕಮೆಂಟ್ ಹಾಕ್ರಿ ದಯವಿಟ್ಟು. ನಾ ಗಾಡಿಯಿಂದ ಹಾನೆಸ್ಟಾಗಿ ರಿವ್ಯೂ ಮಾಡಿ ವೀಡಿಯೋನ ಹಾಕ್ತಿರ್ತೀನಿ. ಸೊ ಇನ್ನು ನಮ್ಮ ಚಾನಲ್ನ ನೀವೇನಾದರೂ ಸಬ್ಸ್ಕ್ರೈಬ್ ಮಾಡಿಲ್ದೆ ವೀಡಿಯೋ ನೋಡತ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ. ಇನ್ನು ಮುಂದೆ ಭಾಳ ಥರ ಗಾಡಿನ ರಿವ್ಯೂ ಮಾಡಿ ಹಾಕ್ತಾ ಇರ್ತೀವಿ ನಾವು. ಇನ್ನು ಈ ಗಾಡಿ ಯಾರಿಗೆ ಚಲೋ ಅಂತ ನೋಡೋದಾದ್ರೆ, ನಿಮ್ಗೇನಾರ ಪ್ರೀಮಿಯಮ್ ಲುಕ್ ಬೇಕು, ಪರ್ಫಾರ್ಮೆನ್ಸು ಬೇಕು, ಮೈಲೇಜು ಬೇಕು, ಕಂಫರ್ಟು ಬೇಕು, ಎಲ್ಲನೂ ಬೇಕು ಅನ್ನತ್ತಿದ್ರೆ ಈ ಗಾಡಿ ಬೆಸ್ಟ್ ಅನ್ಬೋದು. ಒಂದು ಬೇಕು ಇನ್ನೊಂದು ಬೇಡ ಅಂದ್ರೆ ಇನ್ನೊಂದು ಬೇರೆ ಗಾಡಿ ನೋಡ್ಬೋದು. ಸೊ ನಿಮ್ಗೆ ಮೈಲೇಜು ಸಿಗ್ತೈತಿ, ಪರ್ಫಾರ್ಮೆನ್ಸು ಸಿಗ್ತೈತಿ, ಚಲೋ ರೈಡ್ ಕ್ವಾಲಿಟಿನೂ ಐತಿ, ಮತ್ತು ಪ್ರೀಮಿಯಮ್ ಬಿಲ್ಡ್ ಕ್ವಾಲಿಟಿ, ಮತ್ತು ಲುಕ್ ನೋಡೋಕೆ ಅಗ್ರೆಸಿವ್ ಲುಕ್ ಅಂತೈತಿ ನಿಮ್ಗೆ. ಆ ಥರ ಇರುವಂಥ ಒಂದು ಗಾಡಿ ಇದೆ.